ಚಟಾಪಚ ವಾಟ್ ಎ ಸಿನಿಮಾ ಗುರು. ಲಿಟ್ರಲಿ ಫುಲ್ ಎಂಟರ್ಟೈನಿಂಗ್ ಸಿನಿಮಾ. ಇದು ಯಾವ ತರ ಸಿನಿಮಾ ಅಂದ್ರೆ, ನಿಮಗೇನಾದ್ರೂ ಚಿಕ್ಕ ವಯಸ್ಸಲ್ಲಿ WWE ಅನ್ನೋದು ಇಷ್ಟ ಆಗಿದ್ರೆ ಹಾಗಾದ್ರೆ ಡೆಫಿನೆಟ್ಲಿ ಈ ಸಿನಿಮಾನ ನೋಡಿ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಸಿನಿಮಾದ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ಸಿನಿಮಾನ ನೋಡುವಾಗ ಲಾಜಿಕ್ ಅನ್ನ ಎಕ್ಸ್ಪೆಕ್ಟ್ ಮಾಡದೆ ಓನ್ಲಿ ಎಂಟರ್ಟೈನಿಂಗ್ಗೋಸ್ಕರ ಸಿನಿಮಾನ ನೋಡಿ ನಿಜವಾಗ್ಲೂ ವರ್ತ್ ವಾಚ್ ಸಿನಿಮಾ. ನನಗಂತೂ ಒಂದ್ಸಾರಿ ಹಳೆ WWE ಮ್ಯಾಚಸ್ಗಳು ಹಾಗೆ ಲೆಜೆಂಡ್ಸ್ಗಳೆಲ್ಲ ಒಂದ್ಸರಿ ಕಣ್ಮುಂದೆ ಬಂದೋದ್ರು ಗುರು. ಅಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ ಆ WWE ಎಂಬ ಕಾನ್ಸೆಪ್ಟ್ನ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಇದರ ಸ್ಟೋರಿ ಕೇರಳದ ಒಂದು ಸಿಟಿಯಲ್ಲಿ ನಡೆಯುತ್ತೆ. ಅಲ್ಲಿ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಗ್ರೂಪ್ WWE ಸ್ಟೈಲಲ್ಲಿರೋ ಅಂದ್ರೆ ಅದೇ ತರ ಇರೋ ಒಂದು ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದನ್ನ ಫೇಮಸ್ ಮಾಡೋಕ್ಕೋಸ್ಕರ ಜೈಲ್ನಿಂದ ಅವಾಗ್ಲೇ ರಿಲೀಸ್ ಆದಂತ 4 ಜನರನ್ನ ಹುಡ್ಕೊಂಡು ಒಂದು ಕಾಂಪಿಟೇಷನ್ ತರ ಮಾಡ್ತಾರೆ. ಯಾಕಂದ್ರೆ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿಂದ ಮುಂದಕ್ಕೆ ಸಿನಿಮಾದಲ್ಲಿ ಏನಾರ ನಡೆಯುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಮೇಯ್ನ್ ಆಗಿ ನನಗೆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದರ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ವಾಟ್ ಎ ಡೀಟೈಲಿಂಗ್ ಗುರು. ಅದರಲ್ಲೂ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಸೆಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲವೂ ಕೂಡ ಆ ವಿಂಟೇಜ್ WWE ನೆನಪಾಗೋ ರೀತಿ ಮಾಡಿಬಿಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದೇನಂದ್ರೆ, ಇದರ ಮೇನ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂಥರ ಯೂನಿಕ್ ಆಗಿತ್ತು. ಈ ಥರ ಸ್ಟೋರಿನ ಬೇರೆ ಯಾವುದೇ ಸಿನಿಮಾದಲ್ಲಿ ನೋಡದೇ ಇರೋ ಕಾರಣ ಅನಿಸುತ್ತೆ. ಸೊ ಅದರಲ್ಲೂ ಮೈನ್ ಆಗಿ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ಗಳಾಗಿರ್ಬೋದು, ಅವುಗಳನ್ನ ಡಿಸೈನ್ ಮಾಡ್ಕೊಂಡೋ ರೀತಿ ಆಗಿರ್ಬೋದು, ಒಂಥರ ಚೆನ್ನಾಗಿತ್ತು. ಒಂಥರ ವಿಂಟೇಜ್ ವೈಬ್ ಕೊಡ್ತಿತ್ತು ಗುರು. ಆ್ಯಂಡ್ ಇನ್ನೊಂದೇನು ಅಂದರೆ, ಸಿನಿಮಾದಲ್ಲಿ ಆ ಫ್ರೆಂಡ್ಶಿಪ್ ಅನ್ನೋದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಫ್ರೆಂಡ್ಶಿಪ್ ಮಧ್ಯೆ ಬರುವಂಥ ಜಗಳಗಳಾಗಿರ್ಬೋದು, ಅವರ ನಡುವೆ ಬರುವಂಥ ಆಕ್ಷನ್ ಸೀನ್ಸ್ಗಳಾಗಿರ್ಬೋದು, ಒಂಥರ ಸಿನಿಮಾಗೆ ವ್ಯಾಲ್ಯೂನ ಆ್ಯಡ್ ಮಾಡಿದ್ವು ಗುರು. ಆ್ಯಂಡ್ ಈಗ ಹೇಳಿದ್ನಲ್ಲ, ಎಲ್ಲ ಪಾಯಿಂಟ್ಗಳು ಸೇರಿ ಸಿನಿಮಾನ ನೋಡುವಾಗ ತುಂಬ ಇಷ್ಟ ಆಗೋ ರೀತಿ ಮಾಡುತ್ತೆ. ಅದರಲ್ಲೂ ಮೈನ್ ಆಗಿ ಇದರಲ್ಲಿ ಇರುವಂಥ BGM ಗುರು, ವಾಟ್ ಎ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು, ಸಖತ್ತಾಗಿತ್ತು. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಅದೇ ಮೊದಲಿಗೆ ಹೇಳಿದ್ನಲ್ಲ, ಸಿನಿಮಾದಲ್ಲಿ ಲಾಜಿಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಓನ್ಲಿ ಎಂಟರ್ಟೈನಿಂಗ್ಗೋಸ್ಕರ ಸಿನಿಮಾನ ನೋಡಿ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಇದು ಸಹ ಮಲಯಾಳಂ ಮೂವಿ ಥರನೇ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಟೋರಿ ಸೆಟಪ್ಗೆ ತುಂಬ ಟೈಮ್ ತಗೋತಾರೆ. ಒಂದ್ಸರಿ ಸಿನಿಮಾದ ಸ್ಟೋರಿ ಸೆಟಪ್ ಆದ ನಂತರ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಸಿನಿಮಾ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಈ ವೀಕೆಂಡಲ್ಲಿ ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ ನೋಡಿ. ಅದರಲ್ಲೂ WWE ಇಷ್ಟಪಡೋರಾಗಿದ್ರೆ ಈ ಸಿನಿಮಾನ ನೀವು ಡೆಫಿನೆಟ್ಲಿ ನೋಡಿ ಅಂತೀನಿ. ತುಂಬ ಇಷ್ಟ ಆಗಬಹುದು. ನನಗಂತೂ ಇಷ್ಟ ಆಯಿತು. ಸೊ ಅದರಿಂದ ಹೇಳ್ತಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.